ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿರೋದು ಬೆಂಗಳೂರಲ್ಲೇ. ಆವಾಗ ಇಷ್ಟು ಹಾಟ್ ಇರ್ತಿರ್ಲಿಲ್ಲ, ಸೀಸನ್ನು ತುಂಬ ತಂಪಾಗಿರ್ತಿತ್ತು. ಆವಾಗಾದರೆ ನಮಗೆ ರೋಡಲ್ಲೆಲ್ಲ ಕಡೆ ಮರನೇ ಕಾಣಿಸ್ತಿತ್ತು. ಇವಾಗ ಬರೀ ಬಿಲ್ಡಿಂಗ್ಸ್ ಕಾಣಿಸ್ತಿದೆ, ಕಾಂಕ್ರೀಟ್ ಸಿಟಿ ಅಂತಲೇ ಆಗ್ತಿದೆ. ಅಟ್ಲೀಸ್ಟ್ ನೆಕ್ಸ್ಟು ಪರ್ಮಿಷನ್ಸ್ ಕೊಡುವಾಗ ಬಿಲ್ಡಿಂಗ್ಸ್ ಕಟ್ಟೋದಕ್ಕೆ ಅದನ್ನು ಒಂದು ಲಿಮಿಟ್ ಹಾಕಬೇಕು, ಒಂದು ಡಿಸ್ಟೆನ್ಸ್ ಅಟ್ಲೀಸ್ಟ್ ಮೇಂಟೈನ್ ಮಾಡಬೇಕು. ಒಂದು ಬಿಲ್ಡಿಂಗ್ ಪಕ್ಕ ಒಂದು ಬಿಲ್ಡಿಂಗ್ ಕೊಡ್ತಾ ಇದ್ದರೆ ಮರಗಳು ನೆಡೋದಕ್ಕೆ ಜಾಗ ಇರೋದಿಲ್ಲ. ಇವರು ಡೆವಲಪ್ಮೆಂಟ್ ಮಾತ್ರ ನೋಡ್ತಾ ಇದ್ದಾರೆ, ಬಟ್ ಅದರಿಂದ ಕ್ಲೈಮೇಟ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ನೋಡ್ತಿಲ್ಲ. ಎನ್ವಿರಾನ್ಮೆಂಟಲ್ ಇಶ್ಯೂಸ್ನು ಜೊತೆಗೆ ಇಟ್ಕೊಂಡು ನೆಕ್ಸ್ಟ್ ಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ ಕೊಡೋಕ್ಕೆ ಮುಂಚೆ ಅಧಿಕಾರಿಗಳು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆಂದರೆ ಇವತ್ತು ನಾವು ಅಟ್ಲೀಸ್ಟ್ ಇಷ್ಟಾದರೂ ನೋಡ್ತಾ ಇದ್ದೀವಿ, ನೆಕ್ಸ್ಟ್ ಫ್ಯೂಚರ್ ಬರೋ ಮಕ್ಕಳಿಗೆ ಇದಿರಲ್ಲ. ಯಾಕೆಂದರೆ ಫೋಟೋದಲ್ಲಿ ನಾವು ಟ್ರೀಸ್ನ ತೋರಿಸ್ಬೇಕಾಗೋ ಪರಿಸ್ಥಿತಿ ಬರ್ಬೋದು. ಬರೀ ದುಡ್ಡು ಮತ್ತು ಇಲ್ಲಿಂದ ಬರೋ ಇನ್ಕಮ್, ಜನ್ರೇಟ್ ಆಗ್ತಿರೋ ಇನ್ಕಮ್ ಬಗ್ಗೆ ಮಾತ್ರ ತುಂಬ ಕಾನ್ಸಂಟ್ರೇಷನ್ ಮಾಡ್ತಿದ್ರೆ ನೆಕ್ಸ್ಟು ಫ್ಯೂಚರಲ್ಲಿ ಎಲ್ಲರೂ ಒದ್ದಾಡಬೇಕಾಗತ್ತೆ. ಈಗ ಆಲ್ರೆಡಿ ನಾವು ಕುಡಿಯೋ ನೀರಿಂದು ಆವಾಗ ವೀಡಿಯೋಸಲ್ಲಿ ನೋಡ್ತಾ ಇದ್ವಿ, ₹1 ಕೊಟ್ಟ ವೀಡಿಯೋಸ್ ಯಾರೋ ಕ್ರಿಯೇಟ್ ಮಾಡಿದ್ರು, ಕಾಯಿನ್ಸ್ ಕೊಟ್ಟರೆ ಎಷ್ಟು ಕಡಿಮೆ ಆಗ್ತಾ ಬರುತ್ತೆ ನೀರು ಸಿಗೋದು ಅಂತ. ಇವತ್ತು ಆಲ್ರೆಡಿ ನಾವು 20 ಲೀಟರ್ಸ್ ಕ್ಯಾನ್ಗೆ ನಾವು ₹30 ಆ ಥರ ಎಲ್ಲ ಕೊಟ್ಟು ತೊಗೊಳ್ತಿದ್ದೀವಿ. ಫ್ಯೂಚರಲ್ಲಿ ನಮಗೆ ₹30 ಕೊಟ್ಟರು ಒಂದು ಕ್ಯಾನು ಕುಡಿಯೋ ನೀರು ಸಿಗತ್ತೆ ಅನ್ನೋದೇ ಡೌಟು. ಇವತ್ತು ಟ್ಯಾಂಕರ್ಸ್ ರೇಟ್ ಕೂಡ ತುಂಬ ಜಾಸ್ತಿ ಆಗಿದೆ. ಅಫೋರ್ಡಬಲ್ ಇರೋರು ಏನೋ ದುಡ್ಡು ಕೊಟ್ಬಿಟ್ಟು ತೊಗೊಳ್ತಾರೆ, ದುಡ್ಡಿಗೆ ಕಷ್ಟ ಇರೋರು ಆ ಕಡೆ ನೀರು ಇಲ್ಲ ಮತ್ತು ದುಡ್ಡು ಇಲ್ಲ, ಹೇಗೆ ಬಾಳೋದು ಅಂತ ಗೊತ್ತಾಗ್ತಿಲ್ಲ. ಬಡವ್ರಿಗೆ ಬಹಳ ಕಷ್ಟ ಆಗ್ತಿದೆ. ನಾವು ಮಿಡ್ಲ್ ಕ್ಲಾಸ್ ಅವರೇ, ಬಟ್ ಹೇಗೆ ಅಂದರೆ ನಮಗೆ ಒಂಥರ ಮೇಲೆ ಏರೋಕ್ಕಾಗಲ್ಲ, ಕೆಳಗೆ ಇಳಿಯೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ. ಕಷ್ಟ ಆಗ್ತಿದೆ, ನೀರು ಮತ್ತು ಕ್ಲೈಮೇಟಿಂದ ಪ್ರಾಬ್ಲಮ್ ಆಗ್ತಿದೆ.